ಎಲ್ರಿಗೂ ನಮಸ್ಕಾರ. ನಾನು ಸುನೀತಾ. ಈ ವರ್ಷದಲ್ಲಿ ನಾನು ಮೊದಲನೇ ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಅರಿ ಡಿಸೈನ್ ಬಗ್ಗೆ, ಅಥವಾ ಮಗಮ್ ವರ್ಕ್ ಅಂತ ಕರೀತಾರಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಯಾರಾದರೂ ನಿಮ್ಮ ಫ್ರೀ ಟೈಮಲ್ಲಿ ಮನೆಯಲ್ಲೇ ಕೂತ್ಕೊಂಡು ಅರಿ ಡಿಸೈನ್ ಕಲಿಬೇಕು ಅನ್ನೋರಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಇದಕ್ಕೆ ನೀವು ಜಾಸ್ತಿ ಅಮೌಂಟ್ ಖರ್ಚು ಮಾಡುವಂತಹ ಅವಶ್ಯಕತೆ ಇಲ್ಲ. ಕಡಿಮೆ ಖರ್ಚಿನಲ್ಲೇ ನೀವು ಈ ಡಿಸೈನ್ನ ಕಲಿಬಹುದು. ಎಲ್ಲ ಮಟೀರಿಯಲ್ಸ್ನ ತೊಗೊಂಡು ಅರಿ ವರ್ಕ್ನ ಹೇಗೆ ಕಲಿಯೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ನಾನು ಹೇಳುವಂಥ ಮಟೀರಿಯಲ್ಸ್ ಎಲ್ಲನೂ 500 ಒಳಗೆ ಸಿಗುತ್ತೆ. ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಫ್ರೀ ಟೈಮಲ್ಲಿ ಕಲಿಬೋದು. ಈಗ ನಾನು ಮಟೀರಿಯಲ್ಸ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬಂದುಬಿಟ್ಟು ಅರಿ ಸ್ಟ್ಯಾಂಡ್ ಬಂದುಬಿಟ್ಟು ನಂದು ಬಂದುಬಿಟ್ಟು 18 ಇಂಚಸ್ ಆಗಿರುತ್ತೆ. ಇದರಲ್ಲಿ 16 ಇಂಚಸ್ ಇರುತ್ತೆ, 14 ಇಂಚಸ್ ಇರುತ್ತೆ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ಸಜೆಸ್ಟ್ ಮಾಡೋದು ಮಾತ್ರ 18 ಇಂಚಸ್. ಯಾಕೆ ಅಂದರೆ ನೀವು ಒಂದು ಸಲ ಈ ಫ್ರೇಮಿಗೆ ಬಟ್ಟೆ ಹಾಕಿದರೆ ನೀವು ಡಿಸೈನ್ ಕಲಿತ ಮೇಲೆ ಬ್ಯಾಕ್ ಡಿಸೈನು ಪೂರ್ತಿಯಾಗಿ ಮುಗಿಸ್ಬೋದು. ಹಾಗಾಗಿ 18 ಇಂಚಸ್ನ ಸಜೆಸ್ಟ್ ಮಾಡ್ತೀನಿ. ನೀವು ಬೇಕಾದರೆ ಯಾವುದಾದ್ರೂ ತೊಗೋಬೋದು, 16 ಇಂಚಸ್ ಆದರೂ ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸಿಲ್ಕ್ ಥ್ರೆಡ್ ನೀವು ಬಿಗಿನರ್ಸ್ ಚೈನ್ ಸ್ಟಿಚ್ ಹಾಕೋರಿದ್ರೆ ಬಿಗಿನರ್ಸ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಬೇಡಿ. ಯಾಕೆಂದರೆ ಹರಿದೋಗುವಂಥ ಚಾನ್ಸಸ್ ಇರುತ್ತೆ. ಜರಿ ಥ್ರೆಡ್ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ಇದು ಹರಿಯುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಬಿಗಿನರ್ಸ್ಗೆ ತುಂಬ ಉಪಯೋಗ ಆಗುತ್ತೆ. ಆಮೇಲೆ ಇದಕ್ಕೆ ಕಾಸ್ಟ್ ಬಂದುಬಿಟ್ಟು ಒಂದು 30 ರೂಪೀಸ್ ಇರ್ಬೋದು. ಸ್ವಲ್ಪ ನೀವು ದಪ್ಪ ಎಳೆದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಬೇಗ ಹರಿಯೋದಿಲ್ಲ. ಕಲಿಬೇಕನ್ನೋರಿಗೆ ಬೇಗ ಕಲಿಬೋದು. ಹಾಗಾಗಿ ನಾನು ಜರಿ ಥ್ರೆಡ್ ಹೇಳ್ತಾ ಹೋಗ್ತೀನಿ. ನೀವು ಇಲ್ಲ ನಾನು ಸಿಲ್ಕ್ ಥ್ರೆಡ್ ಯೂಸ್ ಮಾಡಬೇಕಂತಂದರೆ ಮಾಡಬಹುದು. ಇದಕ್ಕೆ 2 ಎಳೆ ಬೇಕಾಗುತ್ತೆ. 2 ಎಳೆ ತೊಗೊಂಡ್ಬಿಟ್ಟು ನೀವು ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೀಡಲ್ ಬಂದುಬಿಟ್ಟು ಒಂದು ಟುಲಿಪ್ ಬ್ರ್ಯಾಂಡ್ ಇರುತ್ತೆ, ಇನ್ನೊಂದು ಐರನ್ ನೀಡಲ್. ನಾನು 2 ಕೂಡ ಯೂಸ್ ಮಾಡ್ತೀನಿ. ನೀವು ಬಿಗ್ನರ್ಸ್ ಆದರೆ ಟುಲಿಪ್ ಯೂಸ್ ಮಾಡ್ಬೋದು, ತುಂಬ ಶಾರ್ಪ್ ಇರುತ್ತೆ. ಆ್ಯಂಡ್ ಐರನ್ ನೀಡಲ್ ಕೂಡ ತುಂಬ ಗ್ರಿಪ್ ಸಿಗುತ್ತೆ. ಆದರೆ ಬಿಗ್ನರ್ಸ್ ಆದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅದು ತುಂಬ ಹಾರ್ಡ್ ಆಗಿರುತ್ತೆ. ಮುಂಚೆ ತೊಗೊಂಡಿರ್ತಿರಲ್ಲ, ಅದನ್ನು ಶಾರ್ಪ್ ಮಾಡ್ಕೋಬೇಕಂದ್ರೆ ನಿಮ್ಮ ವೇಸ್ಟ್ ಬಟ್ಟೆಗೆ ಇಲ್ಲ ನೋಡಿ ನಾನು ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ಅದಕ್ಕೆ ವೇಸ್ಟ್ ಬಟ್ಟೆ ಮೇಲೆ ಈ ರೀತಿ ಚುಚ್ಚಿ ನೀವು ಶಾರ್ಪ್ ಮಾಡ್ಕೋಬೇಕಾಗುತ್ತೆ. ನೀವು ಶಾರ್ಪ್ ಮಾಡಿದ ಮೇಲೆ ಅದು ನಿಮಗೆ ಸ್ಟಿಚ್ ಹಾಕೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಆಮೇಲೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸಿಸರ್, ನಿಮಗೆ ಗೊತ್ತೇ ಇರುತ್ತೆ ಸಿಸರ್ ಕಟ್ ಮಾಡಲಿಕ್ಕೆ. ಆ್ಯಂಡ್ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಬಟ್ಟೆ ಯಾವುದಾದ್ರೂ ತೊಗೋಬೋದು, ಹಾಗೇನಿಲ್ಲ. ನಾನು ಮೊದಲನೇದಾಗಿ ಬಿಗಿನರ್ಸ್ ಯಾರಾದರೂ ನೀವು ಅರಿ ವರ್ಕ್ ಕಲಿತಿರಲ್ಲ, ಕಾಟನ್ ಬಟ್ಟೆ ಆದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ಎಳೆ ಕೀಳಲ್ಲ ಅಂತ. ನೀವು ಬೇಕಾದರೆ ಸಿಲ್ಕ್ ಬಟ್ಟೆ ಕೂಡ ಯೂಸ್ ಮಾಡ್ಕೋಬೋದು, ಹಾಗೇನಿಲ್ಲ. ನಾನು ಮೊದಲನೇದಾಗಿ ನಾನು ಕಲಿಯುವಾಗ ಕಾಟನ್ ಬಟ್ಟೆನೇ ತೊಗೊಂಡಿದ್ದು, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಬಟ್ಟೆ ಕೂಡ ತೊಗೋಬೋದು. ಇವಿಷ್ಟು ಮಟೀರಿಯಲ್ಸ್ ಅರಿ ಕಲೀಲಿಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಅರಿ ಸ್ಟ್ಯಾಂಡಿಗೆ ಯಾವ ರೀತಿ ಫ್ರೇಮ್ ಹಾಕೋದಂತ ಹೇಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ನಾನು ಬಟ್ಟೆ ಹಾಕ್ಕೊಂಡಿದ್ದೀನಿ. ಇದನ್ನು ತೆಗಿತಾ ಇದ್ದೀನಿ. ಇವಾಗ ತೆಗೆದುಕೊಂಡು ಇದಕ್ಕೆ ಯಾವ ರೀತಿ ಈ ಸ್ಟ್ಯಾಂಡ್ ಯಾವ ರೀತಿ ಫ್ರೇಮ್ ಹಾಕೋದು ಅಂತ ಹೇಳ್ತೀನಿ. ಈಗ ನೀವು ಸಣ್ಣದು ನೋಡಿರ್ತೀರ ಈ ಥರ ಫ್ರೇಮ್, ಇದು ತುಂಬ ಸಣ್ಣದು. ನೀವು ಏನಾದರೂ ಕಸೂತಿ ವರ್ಕ್ ಮಾಡೋರಿದ್ದರೆ ಗೊತ್ತಿರುತ್ತೆ. ಇದಕ್ಕೆ ಯಾವ ರೀತಿ ಬಟ್ಟೆ ಹಾಕ್ತಿರಲ್ಲ ಅದೇ ರೀತಿ 18 ಇಂಚಸ್ ಕೂಡ ಫ್ರೇಮ್ ಇರುತ್ತೆ. ಅದೇ ರೀತಿ ನೀವು ಬಟ್ಟೆ ಹಾಕ್ಕೋಬೇಕು ಆ ಫ್ರೇಮಿಗೆ. ಯಾಕಂದರೆ ನಾನು ಆಲ್ರೆಡಿ ಬಟ್ಟೆ ಹಾಕ್ಕೊಂಡು ಇಟ್ಟಿದ್ದೀನಿ ನೋಡಿ ಇಲ್ಲಿ. ಅದಕ್ಕೆ ಬಟ್ಟೆ ಹಾಕ್ಕೊಂಡು ನೀಟಾಗಿ ನೀವು ಸ್ವಲ್ಪ ಸ್ಲೋ ಆಗಿ ಎಳಿತಾ ಹೋಗಬೇಕು. ಯಾಕೆ ಅಂದರೆ ಅದು ನಿಮಗೆ ಜಾಸ್ತಿ ಎಳ್ಕೊಂಡು ಹೋದ್ರಲ್ಲಿ ಫ್ರೇಮ್ ಬಿಚ್ತಾ ಹೋಗುತ್ತೆ. ಹಾಗಾಗಿ ಸ್ಲೋ ಆಗಿ ಎಳ್ಕೋಬೇಕು. ಯಾಕಂದರೆ ಅಲ್ಲಿ ನಡಕ್ಕೆ ಅಲ್ಲಿ ರಿಂಗ್ ಇರುತ್ತಲ್ಲ, ರಿಂಗ್ ಆಮೇಲೆ ನೆರಿಗೆ ಕಾಣಿಸ್ತಾ ಹೋಗುತ್ತೆ. ಆ ನೆರಿಗೆ ಎಲ್ಲ ನೀಟಾಗಿ ಹೋಗ್ಬೇಕು. ಆ ರೀತಿ ನೀವು ಬಟ್ಟೆನೆಲ್ಲ ಚೆನ್ನಾಗಿ ಎಳ್ಕೋಬೇಕು, ನೀಟಾಗಿ ಎಳ್ಕೋಬೇಕು. ಎಲ್ಲಿ ಎಲ್ಲೆಲ್ಲಿ ನೆರಿಗೆ ಕಾಣಿಸ್ತಾ ಇದೆಯಲ್ಲ ನಾನು ತೋರಿಸ್ತಿದ್ದೀನಿ ನೋಡಿ, ಅಲ್ಲೆಲ್ಲ ನೀಟಾಗಿ ಎಳ್ಕೋಬೇಕು. ಎಳ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಆದಮೇಲೆ ಫ್ರೇಮಿಗೆ ಹಾಕ್ಕೋಬೇಕು. ಎಷ್ಟು ನೀಟಾಗಿ ಎಳ್ಕೊತೀರೋ ಅಷ್ಟು ನೀಟಾಗಿ ಎಳ್ಕೊಳ್ಳಿ. ಯಾಕಂದರೆ ಅದು ನೆರಿಗೆ ಬೇಗ ಆಗಲ್ಲ. ಅಲ್ಲಿ ನೋಡಿ ನಾನು ಎಳ್ಕೊಳ್ತಾ ಇದ್ದೀನಿ. ಇದು 18 ಇಂಚಸ್ ಸ್ಟ್ಯಾಂಡ್ ನೋಡಿ. ಅಲ್ಲಿ ತೋರಿಸ್ತಿದ್ದೀನಲ್ಲ ಆ ಸ್ಟ್ಯಾಂಡಲ್ಲಿ 2 ನಟ್ ಕೊಟ್ಟಿರ್ತಾರೆ ನಿಮಗೆ, ಟೈಟ್ ಮತ್ತು ಲೂಸ್ ಮಾಡ್ಕೊಳ್ಳಿಕ್ಕೆ. ನೀವು ಯಾವ ಟೈಟ್ ಮಾಡ್ಕೋಬೋದು, ಲೂಸು ಮಾಡ್ಕೋಬೋದು. ಈ ಫ್ರೇಮ್ನ ಇಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ನಾವಿವಾಗ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಬೇಕಿದೆ.
ಪ್ರೆಶ್ ಮಾಡಿ ಸರಿಯಾಗಿ ಕೂಡಿದೆಯೋ ಎಲ್ಲ ನೋಡ್ಕೋಬೇಕು. ಈಗ ಕೂಡಾದ್ಮೇಲೆ ಅದನ್ನ ಸರಿಯಾಗಿ ಉಲ್ಟಾ ಮಾಡ್ಕೊಂಡು ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳಿ. ಈಗ ತೋರಿಸ್ತೀನಿ ನೋಡಿ, ಅಲ್ಲಿ ನಟ್ಟು ತೋರಿಸ್ತಾ ಇದ್ದೀನಲ್ಲ, ಅದನ್ನ ಸ್ವಲ್ಪ ಸ್ಟ್ಯಾಂಡ್ನ ಹಿಂಗತ್ತೆ ಎಳ್ಕೊಬೇಕು. ಅಂದರೆ ಟೈಟ್ ಮಾಡ್ಕೋಬೇಕಲ್ಲ, ಸ್ಟ್ಯಾಂಡ್ ಸ್ವಲ್ಪ ಎಳ್ಕೊಂಡು ಅಲ್ಲಿ ಮಧ್ಯದಲ್ಲಿ ಕಾಣಿಸ್ತಿರುವಂತಹ ನಟ್ಟು ಇದೆಯಲ್ಲ ಅದನ್ನು ಟೈಟ್ ಮಾಡ್ಕೋಬೇಕು. ಈ ರೀತಿ ಜಕ್ಕೊಂಡು ಅಲ್ಲಿ ಮಧ್ಯದಲ್ಲಿರುವಂತಹ ನಟ್ಟನ್ನು ನೀವು ಜಕ್ಕೊಂಡ್ಬಿಟ್ಟು ಟೈಟ್ ಮಾಡಬೇಕು. ಅಲ್ಲಿ ಟೈಟ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ, ಆ ರೀತಿ ಜಕ್ಕೊಂಡ್ಬಿಟ್ಟು ಟೈಟ್ ಮಾಡಿದರೆ ನಿಮ್ಮ ಫ್ರೇಮು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ, ಆ ರೀತಿ ಚೆನ್ನಾಗಿ ತಿರ್ಕೊಂಡ್ಬಿಟ್ಟು ಫುಲ್ ಟೈಟ್ ಆಗಬೇಕು. ಇನ್ನೂ ಅಲ್ಲಲ್ಲಿ ನೆರಿಗೆಗಳು ಕಾಣಿಸ್ತಾ ಇದ್ದರೆ ಇವಾಗ ಮತ್ತೆ ನೀವು ಆ ಫ್ರೇಮ್ನ ಸ್ಟ್ಯಾಂಡಿಗೆ ಹಾಕೊಂಡ್ಮೇಲೆ ಮತ್ತೆ ನೀವು ಸ್ವಲ್ಪ ಬಟ್ಟೆನ ಎಳ್ಕೊಬೇಕಾಗುತ್ತೆ. ಯಾಕಂದರೆ ನೀವು ಫ್ರೇಮ್ ಹಾಕೋಷ್ಟರಲ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ಲೂಸ್ ಅನಿಸುತ್ತೆ, ಹಾಗಾಗಿ ಮತ್ತೆ ನೀವು ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಹಾಗಾಗಿ ಬಟ್ಟೆ ಎಲ್ಲ ಎಲ್ಲೆಲ್ಲಿ ರಿಂಗ್ ನೆರಿಗೆಗಳು ಕಾಣಿಸ್ತಾರೆ ಅಲ್ಲೆಲ್ಲ ಟೈಟ್ ಮಾಡ್ಕೊಳ್ಳಿ. ಬಟ್ಟೆ ನೆರಿಗೆಗಳೆಲ್ಲ ನೀಟಾಗಿ ಹೋಗೋವರೆಗೂ ಇದನ್ನು ಬಟ್ಟೆ ಎಲ್ಲ ಚೆನ್ನಾಗಿ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಇದು ಸರಿಯಾಗಿ ಫಿಕ್ಸ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಬಟ್ಟೆ ಮೇಲೆ ಈ ರೀತಿ ಟ್ಯಾಪ್ ಮಾಡಿಕೊಂಡ್ರೆ ಅದು ಒಂಥರ ತಬಲಾ ಸೌಂಡ್ ಬರುತ್ತೆ. ಆ ರೀತಿ ಬಂದರೆ ನಿಮ್ಮ ಸ್ಟ್ಯಾಂಡಿಗೆ ಸರಿಯಾಗಿ ಫ್ರೇಮ್ ಫಿಕ್ಸ್ ಆಗಿದೆ ಅಂತ ಅರ್ಥ. ಇನ್ನೊಂದು ಮೆಥಡ್ ಅಂದರೆ ಈ ಫ್ರೇಮ್ನ ಮಾತ್ರ ನೀವು ಎತ್ಕೊಂಡು ನೋಡಬೇಕು. ಆವಾಗ ಎತ್ತಿದಾಗ ಫ್ರೇಮ್ ಜೊತೆಗೆ ಸ್ಟ್ಯಾಂಡು ಬಂದರೆ ಸರಿಯಾಗಿದೆ ಅಂತ ಅರ್ಥ. ಇಲ್ಲ ನಿಮ್ಮ ಸ್ಟ್ಯಾಂಡ್ ಇನ್ನೂ ಲೂಸ್ ಥರ ಆಗ್ತದೆ, ಕೆಳಗೆ ಬೀಳುತ್ತೆ ಇರುತ್ತೆ ಅಂದರೆ ಫಿಕ್ಸ್ ಆಗಿಲ್ಲ ಅಂತ ಅರ್ಥ. ಈ ರೀತಿಯಾಗಿ ನಿಮ್ಮ ಫ್ರೇಮ್ನ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗದೇ ಇದ್ದರೆ ಅಥವಾ ನಿಮಗೆ ಇನ್ನೂ ಚೆನ್ನಾಗಿ ತಿಳಿದೇ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.